ಶ್ರೀರಾಮ ಕೋಟಿ ಕೋಟಿ ಹಿಂದೂಗಳ ಆರಾಧ್ಯ ದೇವರು. ಮೋದಿಯವರು ಏಕಶ್ಚಿತ್ ಒಬ್ಬ ರಾಜಕಾರಣಿ ಅಷ್ಟೇ. ಅದು ಕೂಡ ನಿತ್ಯ ಸುಳ್ಳು ಹೇಳುವ, ಸುಳ್ಳು ಭರವಸೆಗಳನ್ನು ಕೊಡುವ, ಜನವಿರೋಧಿ ಆಡಳಿತ ಮಾಡಿರುವ ಒಬ್ಬ ರಾಜಕಾರಣಿ ಅಷ್ಟೇ. ಆದರೆ ಮೋದಿ ಭಕ್ತರು ರಾಮನಿಗಿಂತ ಮೋದಿಯವರನ್ನ ಹೆಚ್ಚು ಎತ್ತರದಲ್ಲಿಟ್ಟಿದ್ರು. ರಾಮನಿಗಿಂತ ಮೋದಿಯವರಿಗೆ ಹೆಚ್ಚು ಭಕ್ತಿ ತೋರಿಸಿದ್ರು. ಮೋದಿಜಿ ರಾಮ್ಕೋ ಲಾಯಾ ಅಂತ ಭಜನೆ ಮಾಡಿದ್ರು. ಜೋ ರಾಮ್ಕೋ ಲಾಯಾ ಹೇ ಹಮ್ ಉನ್ಕೋ ಲಾಯೆಂಗೆ ಅಂತ ಪ್ರಚಾರ ಮಾಡಿದ್ರು. ರಾಮನನ್ನ ಕರೆತಂದವರನ್ನ ನಾವು ಕರೆತರ್ತೇವೆ ಅನ್ನೋದು ಅವರ ಘೋಷಣೆಯಾಗಿತ್ತು. ಅಂದರೆ ರಾಮ ಮಂದಿರದ ಕಾರಣಕ್ಕೆ ಮೋದಿಯವರನ್ನ ಮತ್ತೆ ಪ್ರಧಾನಿ ಮಾಡಬೇಕು ಅನ್ನೋದು ಅವರ ಕರೆಯಾಗಿತ್ತು. ಆದರೆ ಏನಾಯ್ತು ನೋಡಿ, ಯಾವ ರಾಮನನ್ನ ಬಿಜೆಪಿಯವರು ತನ್ನ ರಾಜಕೀಯ ಲಾಭಕ್ಕೆ ಬಳಸ್ಕೊಂಡ್ರೋ ಅದೇ ಶ್ರೀರಾಮ ಈಗ ಬಿಜೆಪಿಯನ್ನ ದೂರ ತಳ್ಳಿದ್ದಾನೆ. ಯಾವ ಅಯೋಧ್ಯೆಯನ್ನ ಬಿಜೆಪಿಯವರು ತನ್ನ ರಾಜಕೀಯ ಸಂಘರ್ಷಕ್ಕೆ ಬಳಸ್ಕೊಂಡ್ರೋ ಅದೇ ಅಯೋಧ್ಯೆ ಇಂದು ಬಿಜೆಪಿಯನ್ನ ತಿರಸ್ಕರಿಸಿದೆ. ರಾಮನನ್ನ ನಾವೇ ಕರೆತಂದಿದ್ದು ಅಂತ ಯಾರು ಪ್ರಚಾರ ಮಾಡಿದ್ರು ಅವರನ್ನ ಅಯೋಧ್ಯೆಯ ಜನರು ತಮ್ಮ ಕ್ಷೇತ್ರದಿಂದ ಒದ್ದೋಡಿಸಿದ್ದಾರೆ. ಉತ್ತರ ಪ್ರದೇಶದ ಅಯೋಧ್ಯೆ ಜನರು ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿ ಮನೆಗೆ ಕಳಿಸಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಬಿಜೆಪಿ ಪಕ್ಷದ ರಾಜಕಾರಣಕ್ಕೆ ಹಿಂದೂ ಧರ್ಮ ಮತ್ತು ದೇವರುಗಳೇ ಬಂಡವಾಳ. 1984ರಲ್ಲಿ 2 ಸೀಟಿದ್ದ ಬಿಜೆಪಿ ಪಕ್ಷ ಬಳಿಕ ಶ್ರೀರಾಮನನ್ನ ಬಳಸಿಕೊಂಡು ರಾಮ ಮಂದಿರದ ಹೆಸರಲ್ಲಿ ತನ್ನ ಸ್ಥಾನಗಳನ್ನು ಹೆಚ್ಚಿಸಿಕೊಳ್ತಾನೆ ಹೋಯಿತು. ಬಿಜೆಪಿ 2ರಿಂದ 303ರವರೆಗೆ ಹೋಯಿತು. ಬಿಜೆಪಿಗೆ ಈ ಬಲ ತಂದುಕೊಟ್ಟಿದ್ದು ಅಯೋಧ್ಯೆಯ ರಾಮ ಮಂದಿರ ಸಂಘರ್ಷ. ಬಿಜೆಪಿಯ ಈ ಅಯೋಧ್ಯೆ ಸಂಘರ್ಷ ಹಿಂಸಾತ್ಮಕವಾಗಿತ್ತು. ಅದೆಷ್ಟೋ ಜನರ ರಕ್ತ ಚೆಲ್ಲಿದ್ರು, ಪ್ರಾಣಹಾನಿ ಮಾಡಿದ್ರು, ಮಸೀದಿ ಧ್ವಂಸಗೊಳಿಸಿದ್ರು, ಕೋಮು ಧ್ರುವೀಕರಣ ಮಾಡಿದ್ರು, ಸಮಾಜದಲ್ಲಿ ಅಶಾಂತಿ ಮೂಡಿಸಿದ್ರು, ಧರ್ಮದ ಆಧಾರದಲ್ಲಿ ಜನರನ್ನ ವಿಭಜನೆ ಮಾಡಿದ್ರು. ಅದರಿಂದ ಬಿಜೆಪಿಯವರು ರಾಜಕೀಯ ಲಾಭ ಕೂಡ ಪಡೆದ್ರು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಬಂತು. ಅಲ್ಲಿ ರಾಮ ಮಂದಿರ ನಿರ್ಮಾಣವಾಯಿತು. ಇದೇ ವರ್ಷದ ಜನವರಿ 22ರಂದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಲೋಕಾರ್ಪಣೆಯೂ ಆಯಿತು. ಪ್ರಧಾನಿ ನರೇಂದ್ರ ಮೋದಿಯವರು ರಾಮ ಮಂದಿರವನ್ನ ಉದ್ಘಾಟಿಸಿದರು. ಆ ಕಾರ್ಯಕ್ರಮ ಬಿಜೆಪಿ ಪಕ್ಷದ ಕಾರ್ಯಕ್ರಮ ಎಂಬಂತೆ ನಡೆಸಿಕೊಟ್ರು. ಅಲ್ಲಿ ಮೋದಿಯವರು ಅನಧಿಕೃತವಾಗಿ ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಟ್ಟು ಬಿಟ್ಟಿದ್ರು. ಮೋದಿ ರಾಮ್ಕೋ ಲಾಯಾ ಅಂತ ಬಿಜೆಪಿಗರು ಪ್ರಚಾರ ಮಾಡಿದ್ರು. ಟೆಂಟ್ನಲ್ಲಿದ್ದ ರಾಮನನ್ನ ಮೋದಿಯವರು ಭವ್ಯ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ರಾಜಕೀಯ ಲಾಭ ಪಡೆಯಲು ನೋಡಿತು. ಈ ರಾಮ ಮಂದಿರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಲಾಭ ತಂದುಕೊಡುತ್ತೆ ಎಂಬ ವಿಶ್ವಾಸ ಬಿಜೆಪಿಗರಲ್ಲಿತ್ತು. ಆದರೆ ಆಗಿದ್ದೇ ಬೇರೆ. ಯಾರು ರಾಮನನ್ನ ತನ್ನ ರಾಜಕೀಯಕ್ಕೆ ಬಳಸ್ಕೊಂಡ್ರು ಅವರ ಮೇಲೆ ರಾಮನು ಮುನಿಸ್ಕೊಂಡಿದ್ದಾನೆ, ರಾಮನ ಭಕ್ತರು ಮುನಿಸ್ಕೊಂಡಿದ್ದಾರೆ. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ. ಬಿಜೆಪಿಗೆ ಎಂತಹ ಮುಖಭಂಗವಾಗಿದೆ ಅಂದರೆ, ರಾಮ ಮಂದಿರ ನೆಲೆಯಾಗಿರುವ ಅಯೋಧ್ಯೆ ಇರುವ ಉತ್ತರ ಪ್ರದೇಶದ ಫೈಜಾಬಾದ್ ಕ್ಷೇತ್ರದಲ್ಲೇ ಬಿಜೆಪಿ ಅಭ್ಯರ್ಥಿ ಹೀನಾಯವಾಗಿ ಸೋತಿದ್ದಾರೆ. ಫೈಜಾಬಾದ್ನ ಬಿಜೆಪಿ ಅಭ್ಯರ್ಥಿ ಲಲ್ಲು ಸಿಂಗ್ ಅವರನ್ನ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಅವಧೇಶ್ ಪ್ರಸಾದ್ ಅವರು 54,567 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಈ ಸೋಲು ಬಿಜೆಪಿಗೆ ದೊಡ್ಡ ಮುಖಭಂಗ ಉಂಟು ಮಾಡಿದೆ. ಈ ಬಿಜೆಪಿಯವರು ಅಯೋಧ್ಯೆ ಹೆಸರಲ್ಲಿ ದೇಶದ ಮೂಲೆ ಮೂಲೆಯಲ್ಲೂ ರಾಜಕಾರಣ ಮಾಡ್ತಾರೆ. ಆದರೆ ಅದೇ ಅಯೋಧ್ಯೆಯ ಜನರಿಗೆ ಬಿಜೆಪಿ ಬೇಕಾಗಿಲ್ಲ. ರಾಮ ಅಂದರೆ ರಾಜಕೀಯ ಅಲ್ಲ, ರಾಮ ಅಂದರೆ ನಮ್ಮ ಭಕ್ತಿ ಅಂತ ಅವರು ಸಂದೇಶ ಸಾರಿದ್ದಾರೆ. ಆ ರಾಮನನ್ನ ರಾಜಕೀಯಕ್ಕೆ ಬಳಸುವವರನ್ನ ನಾವು ಒಪ್ಪೋದಿಲ್ಲ ಎಂಬ ಸಂದೇಶವನ್ನ ದೇಶಕ್ಕೆ ರವಾನಿಸಿದ್ದಾರೆ. ಅಯೋಧ್ಯೆ ಕೊಟ್ಟಿರುವ ಈ ಸಂದೇಶವನ್ನ ನಮ್ಮ ಕರ್ನಾಟಕದ ಜನರು, ಅದರಲ್ಲೂ ಅಯೋಧ್ಯೆ ಹೆಸರಲ್ಲಿ ರಾಜಕಾರಣಕ್ಕೆ ಬಲಿಯಾಗುವ ಕರಾವಳಿ ಕರ್ನಾಟಕದ ಜನರು ಯಾವಾಗ ಅರ್ಥ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಅಯೋಧ್ಯೆ ಅಷ್ಟೇ ಅಲ್ಲ, ಧಾರ್ಮಿಕ ಕ್ಷೇತ್ರವಾದ ವಾರಣಾಸಿಯ ಜನರು ಕೂಡ ದೇವರು ಮತ್ತು ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡುವವರ ಮೇಲೆ ತಮ್ಮ ಸಿಟ್ಟು ತೋರಿಸಿದ್ದಾರೆ. ರಾಮನನ್ನ ನಾನೇ ಕರೆತಂದೆ ಎನ್ನುವ ಮೋದಿಯವರ ಮೇಲೆ ವಾರಣಾಸಿಯ ಜನರು ಅಸಮಾಧಾನ ಹೊಂದಿರುವುದು ಈ ಬಾರಿಯ ಫಲಿತಾಂಶದಲ್ಲಿ ಗೋಚರವಾಗ್ತಾ ಇದೆ. ವಾರಣಾಸಿಯಲ್ಲಿ ಮೋದಿಯವರು ಗೆದ್ದಿರೋದು ಕೇವಲ 1.5 ಲಕ್ಷ ಮತಗಳ ಅಂತರದಲ್ಲಿ. 2014 ಮತ್ತು 2019ಕ್ಕೆ ಹೋಲಿಸಿದರೆ ಮೋದಿಯವರ ಗೆಲುವಿನ ಅಂತರ ದೊಡ್ಡ ಮಟ್ಟದಲ್ಲಿ ಕುಸಿದಿದೆ. 2014ರಲ್ಲಿ ಮೋದಿಯವರು 3,72,000 ಮತಗಳ ಅಂತರದಿಂದ ಗೆದ್ದಿದ್ರು. ಅದು ಕೂಡ ಕೇಜ್ರಿವಾಲ್ ಪ್ರತಿಸ್ಪರ್ಧಿಯಾಗಿದ್ದಾಗ.
ಅಲ್ಲದೆ 2019ರಲ್ಲಿ 4,80,000 ಮತಗಳ ಅಂತರದಿಂದ ಗೆದ್ದಿದ್ರು. ಆದರೆ ಈ ಬಾರಿಯ ಅಂತರ 1.5 ಲಕ್ಷಕ್ಕೆ ಇಳಿದಿದೆ. ಅಂದರೆ ಕಳೆದ ಸಲ ಮೋದಿಯವರಿಗೆ ವೋಟು ಹಾಕಿದವರಲ್ಲಿ 3.5 ಲಕ್ಷ ಮತದಾರರು ಮೋದಿಯವರನ್ನ ತಿರಸ್ಕಾರ ಮಾಡಿದ್ದಾರೆ. ಇದು ಮೋದಿಯವರ ಮೇಲಿನ ವಾರಣಾಸಿ ಜನರ ಸಿಟ್ಟನ್ನ, ಅಸಮಾಧಾನವನ್ನ ತೋರಿಸ್ಕೊಟ್ಟಿದೆ. ಪ್ರಮುಖ ರಾಷ್ಟ್ರೀಯ ನಾಯಕರು ದೊಡ್ಡ ಅಂತರದಲ್ಲಿ ಗೆದ್ದಿರುವಾಗ ಮೋದಿಯವರ ಗೆಲುವಿನ ಅಂತರ ಈ ಮಟ್ಟದಲ್ಲಿ ಕುಸಿದಿರುವುದನ್ನು ನೋಡಿದರೆ ಜನರು ಮೋದಿಯವರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ. ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಗೆಲುವಿನ ಅಂತರ 4 ಲಕ್ಷ ಇದೆ. ವಯನಾಡಿನಲ್ಲೂ 3.5 ಲಕ್ಷ ಮತಗಳ ಅಂತರದಿಂದ ರಾಹುಲ್ ಗೆದ್ದಿದ್ದಾರೆ. ಅಮಿತ್ ಶಾ ಅವರು 7 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಪ್ರಮುಖ ರಾಷ್ಟ್ರೀಯ ನಾಯಕರು ದೊಡ್ಡ ಅಂತರದಲ್ಲೇ ಗೆದ್ದಿದ್ದಾರೆ. ಆದರೆ ಮೋದಿಯವರು ಗೆದ್ದಿರೋದು ಕೇವಲ 1.5 ಲಕ್ಷ ಮತಗಳ ಅಂತರದಿಂದ, ಅದು ಕೂಡ ಕಾಂಗ್ರೆಸ್ ಪಕ್ಷದ ದುರ್ಬಲ ಅಭ್ಯರ್ಥಿ ವಿರುದ್ಧ. ಇವರು ನಿಜವಾಗಿಯೂ ವಿಶ್ವಗುರು, ವಿಶ್ವನಾಯಕನೇ ಆಗಿದ್ರೆ ಇವರಿಗೆ ರಾಮನನ್ನೇ ಕರೆತರುವ ಸಾಮರ್ಥ್ಯ ಇದ್ದಿದ್ದೇ ಹೌದಾದ್ರೆ, ಇವರು ದೇವರೇ ಕಳಿಸ್ಕೊಟ್ಟ ದೇವದೂತ ಆಗಿದ್ದಿದ್ರೆ ವಾರಣಾಸಿಯಲ್ಲಿ ಎದುರಾಳಿಗೆ ಡೆಪಾಸಿಟ್ ಕೂಡ ಉಳಿತಾ ಇರಲಿಲ್ಲ. ಒಟ್ನಲ್ಲಿ ಧರ್ಮ, ದೇವರ ಹೆಸರಲ್ಲಿ ರಾಜಕೀಯ ಮಾಡಿ ದೇಶವನ್ನ ಬರ್ಬಾದ್ ಮಾಡಿದವರನ್ನ ಜನರು ನಿಧಾನವಾಗಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲೂ ಅಯೋಧ್ಯೆ ಮತ್ತು ವಾರಣಾಸಿಯ ಜನರು ಎಲ್ಲರಿಗಿಂತ ಬೇಗ ಅರ್ಥ ಮಾಡಿಕೊಂಡಿದ್ದಾರೆ. ಇಡೀ ದೇಶವೇ ಅರ್ಥ ಮಾಡಿಕೊಂಡ ದಿನ ಇವರು 240 ಗೆಲ್ಲೋದು ಬಿಡಿ, 40 ಸೀಟು ಗೆಲ್ಲೋದು ಕೂಡ ಕಷ್ಟ ಇದೆ.